ಆಮೇಲೆ ನನ್ನ ಸ್ಟ್ರೈಟ್ ಮಾಡು ಅಂತ ಎಲ್ಲ ಬೈತು. ನಾನು ಕೇರೆ ಮಾಡೋದು. ಯಾಕಂದ್ರೆ ನಾನು ಯಾರ ಹತ್ರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫಲ್ಲಿ ಕ್ಯಾಟ್ ಆಗಿರ್ತಾನಿಲ್ಲ. ನಾನು ಒಂದು ಕಾಲದಲ್ಲಿ ಆಟೋ ಡ್ರೈವರ್, ಇವತ್ತು ಪ್ರೊಡ್ಯೂಸರ್. ನನ್ನನ್ನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಾರಬ್ರಾಟ್ ಯಾರ್ದು ದುಡ್ಡು ತಂದಿಲ್ಲಲ್ಲಪ್ಪ, ನಮ್ಮ ಅಪ್ಪದ್ದು ಇಸ್ಕೊಳ್ಳಿಲ್ಲ ನಾನು. ಅದಕ್ಕೆ ಈ ನನ್ನ ಮಗ ನನ್ನ ಹತ್ರ ಇಸ್ಕೊಳ್ಳಲ್ಲ. ಅವನೇನು ಕಾಸು ಕೇಳಿದ್ರೆ ನಂದು ಲಾಕರ್ ಡ್ರೈವರಲ್ಲಿ ಬೀಗ ಅಲ್ಲೇ ಬಿದ್ದಿರ್ತದೆ. ತೊಗೊಂಡ್ರೆ ನಮ್ಮಮ್ಮ ನನ್ನ ಹೆಂಡತಿ ಹತ್ರ ಹೇಳ್ತಾನೆ, ಇಲ್ಲಮ್ಮ ನೀನು 500,000 ಕೊಡು. ನಾನೇ ಡಬ್ಬಾ ನನ್ನ ಮಗನ ಯಾರು ಇವನು 500,000 ಒಂದು 5,000 ತೊಗೊಂಡೋಗಂದ್ರೆ ನನಗೇಂತ ಕಾಸು, ನನಗೇನು ಖರ್ಚು ಅಂತ. ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತೀನಿ ಅಂದರೆ ಅವ್ನ ಗಾಡಿ ವಾರಕ್ಕೊಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿ ಇಟ್ಬಿಡೋದು. ಇದು ಅಪ್ಪನ ಖರ್ಚು ಆಗ್ಬಿಡುತ್ತೆ ನನಗೆ. ಯಾವುದೋ ಪೃಥ್ವಾಸಲ್ಲ ಐತಲ್ಲ ಮಗೊಂದು ಆ ಥರ ಆಗ್ಬಿಡುತ್ತೆ ನಮಗೆ. ನಾನು ಹೇಳಿದೆ ಆಮೇಲೆ ತುಂಬ ಜನ ಶ್ರೇಯಸ್ಗಿದಾರಲ್ಲ ಫ್ರೆಂಡ್ಸು, ಏನೋ ನಿಮ್ಮಪ್ಪ ನನ್ನ ಮಗ ಕಾಸೇ ಖರ್ಚು ಮಾಡಲ್ಲ ಅಂತಾನೆ. ಅವ್ರಿಗೆ ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ. ಅವ್ರ ಅಪ್ಪನ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವರೇ. ಕೆಲವರು ಏನಂತ, ನಿಮ್ಮಪ್ಪ ಏನಮ್ಮ ಒಂದು 10 ಕೋಟಿ 15 ಕೋಟಿ ಖರ್ಚು, ನಾಳೆ ಬೆಟ್ಟಿಗೆ 25 ಕೋಟಿ ಖರ್ಚು ಮಾಡ್ತೀನಿ, ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲಿಸ್ತಿತ್ತು ಯಾರೋ ಒಬ್ಬ ಬಂದು ಹೇಳಿ. ಇದು ಭಗವತ್ ಕ್ರಿಯೇಟಿವ್. ಒಬ್ಬ ಕತೆ, ಒಬ್ಬ ನಿರ್ದೇಶಕರು ಕತೆ ಬರೆದು ಶ್ರೇಯಸ್ಗೆ ಅಂತ ಕತೆ ಬರೆದು ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ರೇ ಆಟ. ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ. ಎಲ್ಲ 100 ಕೋಟಿ 200 ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟಿರು. ಅದನ್ನು ಸಿನಿಮಾ ಅಲ್ಲ. ಈಗ ನನ್ನ ಮಗ ಯಾವಾಗ ಹೇಳ್ತಾರೆ, ನಮ್ಮಪ್ಪ ಖರ್ಚು ಮಾಡಲ್ಲ. ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ನಾನು ಸುಳ್ಳು ಪಳ್ಳು ಹೇಳಲ್ಲ. ಲೈಫಲ್ಲಿ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಈ ಫೀಲ್ಡ್ ನೋಡಿದಾಗ ನಂಗೆ ತುಂಬ ಹಳೆ ಲೋಗಳು ಒಂದು 3-4 ಗ್ಯಾಪ್ನ ಬರ್ತದೆ. ಹ್ಞೂನ್ರಪ್ಪ, ನಾನು ನಿಮಗ್ ಕೇಳ್ಬೇಕಾಗಿತ್ತ ಪ್ರಶ್ನೆ. ಅವ್ರು ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಲ್ಲ. ಈಗಿನ ಜನರೇಷನ್ ಅಲೋವ್ ಇಲ್ಲ. ಅಲೋವ್ ಮಾಡಕ್ಕಂದ್ರೆ ನಾನು ಆಟೋ ಓಡ್ತಿದ್ದೆ, ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಹೆಣ್ಣು ಕೊಡ್ತಾರೆ ಹೋಗೋನವ್ರು. ಇವತ್ತೆಲ್ಲ ಫೋನ್ ಮಾಡ್ತಾರೆ, ನಿನ್ನ ಮದುವೆ ಆಗಿರಿ ಚೆನ್ನಾಗಿತ್ತು ಅಂತ. ಏನು ಮಾಡಿ ಇವಾಗ ಬನ್ನಿ ಅಂತ ಹೇಳ್ತೀರಾ, ಇದೇ ಹತ್ರ ಕೇಳ್ತೀನಿ. ಸುಮಾರು ಜನ ಹೇಳ್ತೀನಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಮಂಜು ನೀವು ಬಿಟ್ಟಿದ್ರಾಯ್ತು ಅಂದ್ರೆ ಬಿಟ್ಟಿದ್ರ. ನೀವೇನು ಬಿಟ್ಟಿದ್ರಿ, ನಾನೇ ಬಿಟ್ಟಿರ್ಲಿ ಬಂದಿದ್ದೆ. ಇವತ್ತೆಲ್ಲ ಅಂತಾರೆ, ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ. ನೋಡಪ್ಪ ನಾನೊಂದು ಕಾಲಿದ್ದೀನಿ ಅಂತ ಹೇಳಿದ್ದೀನಿ. ಪಾಪ ನನ್ನ ಹೆಂಡತಿ ದೇವತೆ. ಆಯಮ್ಮ ಪಾಪ ಲಾಸ್ಟಿನ ಬೈಲೈನ್ ಏನ್ ಬೇಡಿತ್ತು, ಈಗ ಮ್ಯಾನೇಜ್ ಮಾಡ್ತಾ ಇರೋದು ಇದು. ಇಲ್ಲ ನನ್ನ ಹೆಂಡತಿ ಗೊತ್ತು. ನನ್ನ ಹೆಂಡತಿ ಏನಂತಾರೆ ಅಂದ್ರೆ, ರೀ ಏನಮ್ಮ ನಿಮ್ಗೆ 2 ಮಕ್ಕಳವ್ರೆ, ಎಲ್ಲರಿಗಿದ್ದಾರೆ ಇದ್ದೇ ಬದಿಯೋದು ಹಾಗೆ ಆಯ್ತದೆ. ಒಂದು ಗಂಡು ಒಂದು ಹೆಣ್ಣು. ರೀ ಯಾರು ಹೆಂಡ್ತವ್ರು ಹೆಣ್ಣು ಕೊಡೋರು ಅಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರಪ್ಪ ಅಂದ. ಇದೇ ಮಾತಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರೆ. ಗಂಡು ಮಗನ್ ಕೊಡಕ್ಕೆ ಮಗಳು ಕೊಡಕ್ಕೆ ನೀನು ಹೆದರ್ಬೇಡ ಅಂದೆ. ನೀನು ತರಲೆ ಮಾತಾಡು ಅಂತ ಹೇಳೋರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.